ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲಿಂದ ನಮ್ಮದು ಚಾನಲ್ಲು ರೇಖಾ ಮಹಾಲಕ್ಷ್ಮಿ ಅಂತ. ಈ ನನ್ನ ಚಾನಲಲ್ಲಿ ಬ್ಯೂಟಿ ಕೋರ್ಸ್ ಬಗ್ಗೆ ಹಾಕ್ತಾಯಿರ್ತೀನಿ ವೀಡಿಯೋಸು. ಒಂದೊಂದು ಸತಿ ಒಂದೊಂದು ವಿಡಿಯೋ ಹಾಕ್ತಾಯಿರ್ತೀನಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸ್ಟೆಪ್ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಸ್ಟೆಪ್ ಕಟ್ ಅಂದರೆ ಯು ಸ್ಟೆಪ್ಪಲ್ಲಿ ಮಾಡೋ ಅಂಥ ಕಟ್ಟಿಂಗ್ ಇದು ಓಲ್ಡ್ ಸ್ಟೈಲು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಹೇರ್ಸ್ನೆಲ್ಲ ಚೆನ್ನಾಗಿ ಕೂಮ್ ಮಾಡ್ಕೊಬೇಕು. ಮತ್ತು ವೆಟ್ ಸ್ಪ್ರೇ ಮಾಡಿಕೊಂಡು ವಾಟರ್ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಕೂಮ್ ಮಾಡಿಕೊಂಡು ಅದಕ್ಕೆ ಸ್ಟೆಪ್ಪಿಗೆ ಬೇಕಾಗಿರೋದು ಪಾರ್ಟ್ಸ್ ಮಾಡ್ಕೋಬೇಕು. ಇಲ್ಲಿ 3 ಪಾರ್ಟ್ಸ್ ತೊಗೋತೀನಿ ನಾನು. 3 ಸ್ಟೆಪ್ಸ್ ಮಾಡೋದಕ್ಕೆ ಯು ಶೇಪಲ್ಲಿ ಸ್ಟೆಪ್ಸ್ ಮಾಡ್ತಾಯಿದ್ದೀನಿ. 3 ಸ್ಟೆಪ್ಸು ಹೇಗೆ ತೊಗೊತಾ ಇದ್ದೀನಿ ನೋಡಿ. ಮೊದಲಿಗೆ ಒಂದು ಮೇಲ್ಗಡೆ ಇರೋ ಲೇಯರ್ಸ್ ತೊಗೊಂಡು ವಿ ಶೇಪಲ್ಲಿ ಅದನ್ನು ಪಾರ್ಟ್ಸ್ ಮಾಡ್ಕೊಬೇಕು. ಫಸ್ಟು ಪಾರ್ಟು ವಿ ಶೇಪಲ್ಲಿ ತೊಗೊಬೇಕು. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ತೊಗೋತಾ ಇದ್ದೀನಿ ಈಗ. ನೆಕ್ಸ್ಟು ಸೇಮ್ ಎಷ್ಟು ಒಂದು ಪಾರ್ಟಿಗೆ ಎಷ್ಟು ಹೇರ್ಸ್ ಎತ್ಕೊಡಿದೋ ಅದೇ ಈಕ್ವಲ್ ಪಾರ್ಟ್ಸ್ನ ತೊಗೊಬೇಕು. ಅಷ್ಟೇ ಕೂದಲನ್ನು ತೊಗೊಂಡು ನೆಕ್ಸ್ಟ್ ಇನ್ನೊಂದು ಲೇಯರ್ ತೊಗೊಂಡು ಅದನ್ನು ಕ್ಲಿಪ್ ಮಾಡ್ಕೊಬೇಕು. ಅದು ಯಾವ ಥರ ಅಂದರೆ ಮೊದಲನೇದು ವಿ ಟೈಪಲ್ಲಿ ಮೇಲ್ಗಡೆ ನಾವು ವಿ ಟೈಪಲ್ಲಿ ತೊಗೊಂಡು ಕ್ಲಿಪ್ ಮಾಡ್ಕೊಬೇಕು. ಈ 3 ಪಾರ್ಟ್ಸೂ ಒಂದೇ ಸಮ ತೊಗೋಬೇಕು. ಎಲ್ಲ ಕೂದಲು 3 ಪಾರ್ಟ್ಸ್ ಇರಬೇಕು, ಒಂದೇ ಈಕ್ವಲ್ ಆಗಿರಬೇಕು ಏರ್ಸು. ಆ ಥರ ತೊಗೊಂಡು ಕಟಿಂಗ್ ಮಾಡಬೇಕು. ಇದಕ್ಕೆ ನಾವು 2 ಭಾಗಕ್ಕೂ ಕ್ಲಿಪ್ ಹಾಕ್ಕೊಂಡಿದ್ದೀವಿ. ನಂತರ ನೆಕ್ಸ್ಟು ಕೆಳಗಡೆ ಇರೋ ಭಾಗದಲ್ಲಿ ಸ್ವಲ್ಪ ತೊಗೊಂಡು ಈಗ ಯು ಕಟಿಂಗ್ ಮಾಡಬೇಕು. ಅವ್ರಿಗೆ ಕ್ಲೈಂಟ್ಸಿಗೆ ಎಷ್ಟು ಬೇಕೋ ಅಷ್ಟು ಕೇಳಿಬಿಟ್ಟು ಲೆಂತ್ ಎಷ್ಟು ಬೇಕೋ ಅಷ್ಟು ಕೇಳಿಕೊಂಡು ಅದನ್ನು ಕಟ್ ಮಾಡ್ಕೊಬೇಕು. ಯು ಶೇಪಿಗೆ ಬರೋ ಹಾಗೆ ಕಟ್ ಮಾಡ್ಕೊಳ್ಬೇಕು. ಇದು ಫಸ್ಟ್ ಪಾರ್ಟು ನಾನು ಮಾಡ್ತಿರೋದು. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ, ನನ್ನ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ನಂದು ಒಂದು ವಿಡಿಯೋದಲ್ಲಿ ಯು ಶೇಪ್ ಹೇಗೆ ಮಾಡೋದು ಅಂತ ಹಾಕಿದ್ದೀನಿ. ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯು ಶೇಪ್ ಹೆಂಗೆ ಕೊಡಬೇಕು, ಹೆಂಗೆ ಮಾಡಬೇಕು ಅಂತ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯು ಶೇಪ್ ಅಂದರೆ ಮಧ್ಯದಲ್ಲಿ ಒಂದು ಪಾರ್ಟ್ಸ್ ತೊಗೊಂಡು ಸ್ವಲ್ಪ ಸ್ಟ್ರೈಟ್ ಕಟ್ ಮಾಡಿಕೊಂಡು ಹಾಗೆ ಅದನ್ನೇ ಸ್ವಲ್ಪ ಗೈಡ್ಲೈನ್ ಇಟ್ಕೊಂಡು ಸ್ವಲ್ಪ ಯು ಥರ ಕಟ್ ಮಾಡ್ಕೊಬೇಕು. ಸೇಮ್ ಯು ಹೇಗೆ ಬರಿತೀವೋ ಅದೇ ಥರ ಸ್ವಲ್ಪ ತೊಗೊಂಡು ಆ ಗೈಡ್ಲೈನ್ ಇಟ್ಕೊಂಡು ಯು ಶೇಪ್ ಥರನೇ ಕಟ್ ಮಾಡಬೇಕು. ಲೆಫ್ಟು ಅಷ್ಟೇ ಅದೇ ಗೈಡ್ಲೈನ್ ಇಟ್ಕೊಂಡು ಈ ಕಡೆನೂ ಸೇಮ್ ಯು ಥರ ಕಟ್ ಮಾಡ್ಕೊಬೇಕು. ಗೈಡ್ಲೈನ್ ತೊಗೊಂಡು ಸ್ವಲ್ಪನೇ ಮೇಲಕ್ಕೆ ಯು ಶೇಪ್ ಬರೋ ಹಾಗೆ ಕಟ್ ಮಾಡಿಕೊಂಡು ಬರಬೇಕು. ಕಂಪ್ಲೀಟ್ ಆದರೂ ಒಂದು ಸತಿ ಚೆಕ್ ಮಾಡ್ಕೊಬೇಕು ಕರೆಕ್ಟಾಗಿ ಯು ಬಂದಿದೆಯೋ ಇಲ್ಲೋ ಅಂತ. ಲೆಫ್ಟು ರೈಟು ಕಡೆ ಎರಡೂ ಕಡೆಯೂ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಯು ಶೇಪ್ ಬರೋ ಥರ ಕಟ್ ಮಾಡ್ಕೊಬೇಕು. ಎಕ್ಸ್ಟ್ರಾ ಏನಿದೆಯೋ ಹೇರ್ಸು ಅದನ್ನು ರಿಮೂವ್ ಮಾಡ್ಕೋಬೇಕು. ಈಗ ಫಸ್ಟ್ ಸ್ಟೆಪ್ಪು ರೆಡಿಯಾಗಿದೆ. ಯು ಕಟ್ಟಲ್ಲಿ ಫಸ್ಟ್ ಸ್ಟೆಪ್ ರೆಡಿಯಾಗಿದೆ. ಅದನ್ನು ಕ್ಲಿಪ್ ಮಾಡ್ಕೊಬೇಕು. ಅದನ್ನು ಕರೆಕ್ಟಾಗಿ ಕೂಮ್ ಮಾಡಿಕೊಂಡು ಇಟ್ಕೊಂಡು ಕ್ಲಿಪ್ ಮಾಡ್ಕೊಬೇಕು. ಹಾಗೆ ನೆಕ್ಸ್ಟು ಇನ್ನೊಂದು ಲೇಯರ್ಸ್ ತೊಗೊಂಡು ಕ್ಲಿಪ್ ಮಾಡ್ಕೊಂಡಿದ್ವಲ್ಲ ಸೆಕೆಂಡ್ ಲೇಯರ್ಗೆ ಅದನ್ನು ತೊಗೊಂಡು ಈಗ ಒಂದೊಂದೇ ಪಾರ್ಟ್ ತೊಗೊಂಡು
ಸೇಮ್ ಹ್ಯಾಸ್ ಇಟ್ ಈಸ್ ಯು ಶೇಪ್ ಥರ ಕಟ್ ಮಾಡ್ಕೊಬೇಕು. ಅದು ಗೈಡ್ಲೈನ್ ತೊಗೊಬೇಕು. ಈಗ ಫಸ್ಟ್ ಸ್ಟೆಪ್ ಮಾಡಿದ್ದೀವಲ್ವ ಅದನ್ನು 1 ಇಂಚು ಮೇಲಕ್ಕೆ ಮಾಡ್ಕೊಬೇಕು. ಕೆಳಗಡೆ ಫಸ್ಟ್ ಸ್ಟೆಪ್ ಮಾಡಿದಾದಮೇಲೆ ಅದು 1 ಇಂಚು ಮೇಲೆ ತೊಗೊಬೇಕು. ಅದನ್ನು ಬಿಟ್ಟು 1 ಇಂಚು ಮೇಲಕ್ಕೆ ತೊಗೊಂಡು ನೆಕ್ಸ್ಟ್ ಸ್ಟೆಪ್ಪು ಕಟ್ ಮಾಡ್ಕೊಳ್ಬೇಕಾಗುತ್ತೆ. 1 ಇಂಚು ಮೇಲಕ್ಕೆ ಮಾಡಿಕೊಂಡು ನೆಕ್ಸ್ಟು ಅದೇ ಸೇಮ್ ಗೈಡ್ಲೈನ್ ಇಟ್ಕೊಂಡು ಸೇಮ್ ಯು ಶೇಪ್ ಕೊಡಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿಕೊಂಡು ಯು ಶೇಪ್ ಕೊಡಬೇಕಾಗುತ್ತೆ. ಇದು ಸೆಕೆಂಡ್ ಸ್ಟೆಪ್ ಯು. ಹಾಗೆ ಅಬ್ಸರ್ವ್ ಮಾಡಿ ನೋಡಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಒಂದು ಸ್ಟೆಪ್ ಮಾಡಿದ ನಂತರ ಇನ್ನೊಂದು ಸ್ಟೆಪ್ಗೆ 1 ಇಂಚು ಲೆಂತ್ ಮೇಲೆ ತಗೊಂಡು ಮಾಡಬೇಕಾಗುತ್ತೆ. ಇದು ಸೆಕೆಂಡ್ ಸ್ಟೆಪ್ಪು. ಅದೇ ಗೈಡ್ಲೈನ್ ಇಟ್ಕೊಂಡು ಯು ಶೇಪ್ ಮಾಡ್ಕೊಬೇಕು. ನೀವು ಅಬ್ಸರ್ವ್ ಮಾಡಿ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಇದು ಇವಾಗ ಯಾರು ಹೊಸದಾಗಿ ಬ್ಯೂಟಿ ಕೋರ್ಸ್ ಕಲಿತಿದ್ದಾರೋ ಅವ್ರಿಗೆಲ್ಲ ಈ ಸ್ಟೆಪ್ ಕಟ್ಟು ಸ್ವಲ್ಪ ಈಸಿ ವೇ ಆಗುತ್ತೆ ಕಲಿಯೋದಕ್ಕೆ. ಕಲ್ತ್ಕೊಂಡ್ರೆ ಚೆನ್ನಾಗಿ ಒಂದು ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡ್ರೆ ಸ್ವಲ್ಪ ಈಸಿಯಾಗಿ ಕಾಣಿಸುತ್ತೆ ಈ ಕಟ್ಟಿಂಗು. ಈಗ ಸೆಕೆಂಡ್ ಸ್ಟೆಪ್ಪನ್ನು ಯು ಕಟ್ ಮಾಡಿದ್ದಾಗಿದೆ. ಅದನ್ನೆಲ್ಲ ಕ್ಲೀನಾಗಿ ಕೂಮ್ ಮಾಡಿಕೊಂಡು ಅದಕ್ಕೂ ಕ್ಲಿಪ್ ಹಾಕ್ಕೊಳ್ಬೇಕು ನಾವು. ಆ ಕ್ಲಿಪ್ ಮಾಡಿಕೊಂಡು ನೆಕ್ಸ್ಟು ಮೇಲ್ಗಡೆ ಇರೋ ಲೇಯರನ್ನು ತಗೊಳ್ಬೇಕು. ಆ ಲೇಯರ್ಗೂ ಸ್ಪ್ರೇ ಮಾಡಿಕೊಂಡು ವಾಟರ್ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಕೂಮ್ ಮಾಡಿಕೊಂಡು ಹ್ಯಾಸ್ ಇಟ್ ಈಸ್ ಹೆಂಗೆ ಮಾಡ್ತೀವೋ ಫಸ್ಟ್ ಯು ಕಟ್ಟು ನೆಕ್ಸ್ಟು ಸೆಕೆಂಡ್ ಯು ಕಟ್ ಆದಮೇಲೆ ಈ ಥರ್ಡೂ ಅಷ್ಟೇ ಅದೇ ಥರ 1 ಇಂಚು ಮೇಲ್ಗಡೆ ಸೆಕೆಂಡ್ ಸ್ಟೆಪ್ ಮಾಡಿರ್ತೀವಲ್ವ ಸೆಕೆಂಡ್ ಯು ಕಟ್ಟು ಅದು ಸೇಮ್ ಗೈಡ್ಲೈನ್ ತೊಗೊಂಡು 1 ಇಂಚು ಮೇಲಕ್ಕೆ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಬೇಕಾಗತ್ತೆ. 1 ಇಂಚ್ ಏನಿದೆಯೋ ಅದು ಕಟ್ ಮಾಡಿಕೊಂಡು ಅದ್ರ ಗೈಡ್ಲೈನ್ ಇಟ್ಕೊಂಡು ಮತ್ತು ನೆಕ್ಸ್ಟು ಸೇಮ್ ಯು ಶೇಪ್ ಮಾಡಬೇಕಾಗತ್ತೆ. ಆ ಗೈಡ್ಲೈನ್ ತೊಗೊಂಡು ಥರ್ಡ್ ಸ್ಟೆಪ್ಪು ಯು ಮಾಡಬೇಕಾಗತ್ತೆ. ಅಲ್ವಾ ಕಟಿಂಗ್ ಎಲ್ಲ ಆದಮೇಲೆ ಬ್ಲೋ ಡ್ರೈ ಮಾಡ್ಕೊಳ್ಬೇಕಾಗುತ್ತೆ. ಬ್ಲೋ ಡ್ರೈ ಮಾಡ್ತೀವಿ ಈಗ. ತಲೆ ಬಗ್ಸಿ ಮುಂದಕ್ಕೆ ತಲೆ ಬಗ್ಸಿ ಬ್ಲೋ ಡ್ರೈ ಎಲ್ಲ ಈಗ ಕಂಪ್ಲೀಟ್ ಆಗಿದೆ. ಬ್ಲೋ ಡ್ರೈ ಮಾಡಿರೋದು ಕಟಿಂಗ್ ನೋಡಿ ಹೆಂಗೆ ಬಂದಿದೆ ಅಂತ. ಈಗ ನೋಡಿ ಕಟಿಂಗು ಈ ಥರ ಸ್ಟೆಪ್ ಈ ಥರ ಬಂದಿದೆ ನೋಡಿ ಅವ್ರಿಗೆ. ಇದಕ್ಕೆ ಒಂದು ಬನಾನಾ ಕ್ಲಿಪ್ ಏನಾರು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬರುತ್ತೆ. ಈ ಯು ಕಟ್ಟಲ್ಲಿ ಸ್ಟೆಪ್ ಮಾಡೋದ್ರಿಂದ ಈ ಥರ ಒಂದು ಶೇಪ್ ಕೊಡ್ಬೋದು.
ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ನನ್ನ ಧನ್ಯವಾದಗಳು.